ಯಾವ ಥರ ಫ್ರೈ ಆಗಿದೆ ನೋಡಿ. ಈಗ ನೋಡಿ ಟೊಮೊಟೊ ಈಗ ಸೇರಿಸ್ತೀನಿ. ಈ ಥರ ಸ್ಲೈಸ್ ಕಟ್ ಮಾಡಿರೋದು ಟೊಮೊಟೊನ ಹಾಕಿ ಇದು ನಮ್ಮ ಚಿಕನ್ ಫ್ರೈ ಯಾವ ಥರ ಕಾಣಿಸ್ತಾ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಚಿಕನ್ ಫ್ರೈ ಮತ್ತು ಚಿಕನ್ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನೀವು ಮನೇಲಿ ಇದನ್ನ ಮಾಡ್ಕೊಳ್ಳಿ, ಒಳ್ಳೆ ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಟೈಮಲ್ಲಿ ಹಾಕ್ತೀನೋ ನೀವು ಅದೇ ಟೈಮಲ್ಲಿ ಹಾಕಿ ಮಾಡಿ ತಿಂದು ನೋಡಿ. ಒಳ್ಳೆ ಡಾಬಾ ಸ್ಟೈಲ್ ಚಿಕನ್ ಬಿರಿಯಾನಿ ಸಖತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ. ಹೋಗೋಣ ಯಾವ ಥರ ಅಂತ ತೋರಿಸ್ತೀನಿ. ಈಗ ನಾವು ನಮ್ಮ ಚಿಕನ್ ಫ್ರೈಗೆ ಏನೇನು ಮಾಡೋದು, ಏನೇನು ಹಾಕೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಫಸ್ಟು ಒಲೆ ಹಚ್ಚಿ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ, ಚಿಕ್ಕ ಕಟ್ ಮಾಡೋದು. ಅಲ್ಲೇ ಎಣ್ಣೆ ಕಾರಿದೆ, ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡೋಣ. ಹಾಗೆ ಸ್ವಲ್ಪ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಎಷ್ಟು ಬೇಕಷ್ಟು ಹಾಕಿ ನೀಟಾಗಿ ಕೈ ಆಡಿಸ್ಕೊಳ್ಳೋಣ. ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣ. ನೀಟಾಗಿ ಎಲ್ಲ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಈಗ ಚಿಕನ್ ಸೇರಿಸೋಣ. ನೋಡಿ, ಚಿಕನ್ನ ಇದಕ್ಕೆ ಸೇರಿಸಿ ನೀಟಾಗಿ ಮಸಾಲೆ ಇದಕ್ಕೆ ಬೀಳೋ ಥರ ತಿರುಗಿಸ್ಕೊಂಡು ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ. ಈಗ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೆಲ್ಲ ಅಷ್ಟು ಪೀಸಿಗೆ ನೀಟಾಗಿ ಮ್ಯಾರಿನೇಟ್ ಆಗಿದೆ ನೋಡಿ. ಈಗ ಇದಕ್ಕೆ ಏನೇನು ಹಾಕ್ಬೇಕಪ್ಪ ಅಂದರೆ ಸ್ವಲ್ಪ ಅರಶಿನ ಆದ ತಕ್ಷಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆದಮೇಲೆ ಸ್ವಲ್ಪ ಖಾರ ಪುಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಖಾರ ನಿಮಗೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಪ್ಲೇಟು ಮುಚ್ಚೋಣ. ಇದನ್ನ 5 ನಿಮಿಷ ಪ್ಲೇಟ್ ಮುಚ್ಚಿ ಎಲ್ಲ ನೀರು ಬಿಡಬೇಕು. ಆ ಥರ ಲೋ ಫ್ಲೇಮಲ್ಲಿ ಇದು ನೀಟಾಗಿ ಫ್ರೈ ಆಗಲಿ. ಈಗ ಅವೆಲ್ಲ ನಾವು ಚಿಕನ್ನ ಪ್ಲೇಟ್ ಮುಚ್ಚಿ ಇಟ್ಟಿದ್ವಿ. ಈಗ ಅದಕ್ಕೆ ಏನೇನು ಸೇರಿಸೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನೀಟಾಗಿ ಒಂದ್ಸರಿ ಕೈ ಆಡಿಸ್ಕೊಳ್ಳಿದ್ನ ನೋಡಿ. ಯಾವ ಥರ ನಮ್ಮ ಚಿಕನ್ನ ಅದರಲ್ಲಿರೋ ಎಣ್ಣೆ ಅಂಶನೆಲ್ಲ ನೀಟಾಗಿ ಬಿಟ್ಕೊಂಡಿದ್ದೆ ನೋಡಿ. ಈಗ ಇದಕ್ಕೆ ಒಂದು ಟೊಮೊಟೊ, ಸ್ವಲ್ಪ ಕೊಬ್ಬರಿ, ಪುದೀನ, ಕೊತ್ತಂಬರಿ ಎಲ್ಲ ಸೇರಿಸಿದ್ದೆ. ಈಗ ಅದನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ನಾನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಥರನೇ ಸಣ್ಣ ಉರಿಲೇ ಮಾಡ್ಕೊಳ್ಳಿ, ದೊಡ್ಡ ಉರಿ ಬೇಡ ನೋಡಿ. ನಮ್ಮ ಚಿಕನ್ ಫ್ರೈ ಯಾವ ಥರ ಕಾಣಿಸ್ತಾ ಇದೆ. ಈಗಲೇ ಮಸಾಲೆ ಎಲ್ಲ ಹಸಿ ವಾಸನೆ ನೀಟಾಗಿ ಹೋಗ್ಬೇಕು. ಇದು ನೋಡಿ ಯಾವ ಥರ ಇದೆ ಚಿಕನ್ ಫ್ರೈ.
ಒಳ್ಳೆ ಘಮ 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 ಒಳ್ಳೆ ಸ್ಮೆಲ್ ಬಂದಿದೆ ಈಗಾಗಲೇ ಮಸಾಲೆ ಹಾಕಿರೋದಕ್ಕೆ. ಇದು ಹಸಿ ವಾಸನೆ ಹೋಗ್ಬೇಕು ಮಸಾಲೆದು. ಆ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದನ್ನೂ ಒಂದು 5 ನಿಮಿಷ. ಇದಕ್ಕೆ ಈಗ ನೋಡಿ ಪ್ಲೇಟ್ ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸೋಣ. ಈಗ ಆವಾಗಲೇ ಪ್ಲೇಟ್ ಮುಚ್ಚಿದ್ವಿ ನಮ್ಮ ಚಿಕನ್ ಫ್ರೈಗೆ. ಈಗ ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿ ಎಲ್ಲ ಮಸಾಲೆ ಎಲ್ಲ ಯಾವ ಥರ ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ನಾವು ಆವಾಗಲೇ ಮಸಾಲೆ ರುಬ್ಬಿರೋ ನೀರನ್ನ ಸ್ವಲ್ಪ ತೊಳೆದು ಇಟ್ಕೊಂಡಿದ್ವಿ. ಆ ನೀರನ್ನ ಸೇರಿಸೋಣ. ಇದಕ್ಕೆ ಸಾಕಿಷ್ಟೇ ನೀರು. ಅದಕ್ಕೆ ಸೇರಿಸಿ ನೀಟಾಗಿ ಇನ್ಮೇಲೆ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಬಿಡೋಣ. ಈಗ ಒಂದು 5ರಿಂದ 10 ನಿಮಿಷ ಬಿಡಿ. ಪ್ಲೇಟ್ನ ಲೋ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮಲ್ಲೇ ನೀಟಾಗಿದ್ದನ್ನ ಪ್ಲೇಟ್ ಮುಚ್ಚಿದರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಆಮೇಲೆ ಏನೇನು ಹಾಕೋದು ಅಂತ ಹೇಳ್ತೀನಿ. ಆವಾಗಲೇ ನಾವು ಪ್ಲೇಟ್ ಮುಚ್ಚಿದ್ವಲ್ಲ, ಈಗ ನೋಡಿ ಈ ಥರ ಕುದೀತಿರ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಪುದೀನ ಮಿಕ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕಿದರೆ ನಮ್ಮ ಚಿಕನ್ ಫ್ರೈ ಇಲ್ಲಿಗೆ ಫಿನಿಶ್ ಆಗುತ್ತೆ. ನೋಡಿ ಇಲ್ಲಿಗೆ ಕ್ಲೋಸು. ಆವಾಗಲೇ ಚಿಕನ್ ಫ್ರೈನೆಲ್ಲ ರೆಡಿ ಮಾಡಿದ್ವಿ. ಈಗ ಬಿರಿಯಾನಿ ಮಾಡೋಣ. ಬನ್ನಿ ಏನೇನು ಹಾಕ್ತೀನಿ ಯಾವ ಥರ ಅಂತ ತೋರಿಸ್ತೀನಿ. ಈಗ ನಾನು ಪ್ಯಾನ್ಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಆಲ್ರೆಡಿ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಇಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ಪಲಾವ್ ಎಲೆ ಮತ್ತು ಕಸ್ತೂರಿ ಮೆಂತ್ಯನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಎಲ್ಲದನ್ನ. ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಏನೇನು ಮಾಡೋದು ಅಂತ ಹೇಳ್ತೀನಿ. ಈಗ ನಮ್ಮ ಈರುಳ್ಳಿ ಮೆಣಸಿನಕಾಯಿ ಲೈಟಾಗಿ ಗೋಲ್ಡ್ ಬ್ರೌನ್ ಆಗಿದೆ ನೋಡಿ. ಈ ಥರ ಬ್ರೌನ್ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತೀನಿ. 1 ಸ್ಪೂನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಹಸಿ ಸ್ಮೆಲ್ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ತೀನಿ. ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಿಂಗೆ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನಾವು ಆವಾಗಲೇ ಫ್ರೈ ಮಾಡ್ಕೊಂಡು ಕೊಟ್ಟಿದ್ದೀವಲ್ಲ, ನೋಡೋಣ ಈಗ ಅದಕ್ಕೆ ಏನು ಹಾಕೋದು ಅಂತ ಹೇಳೋಣ. ನೋಡಿ ಈ ಥರ ಫ್ರೈ ಆಗಿದ್ದೀನ. ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ನೋಡಿ. ಹಿಂಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪೀಸಿಗೆ ಸ್ಪೈಸಸ್ ಹಚ್ಕೋಬೇಕು ನೋಡಿ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹಚ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಸೇರಿಸಿ ಈಗ ನಮ್ಮ ಚಿಕನ್ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೀನಿ. ಸೇರಿಸಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಹಾಗೆ ಮುಚ್ಚಿಬಿಡೋಣ. ಇದನ್ನ ಆವಾಗಲೇ ನಾನು ಪ್ಲೇಟ್ ಮುಚ್ಚಿದ್ದೆಲ್ಲ. ಈಗ ತೆಗೆದು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ.
ನೋಡಿ ಈ ಥರ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಟೊಮೊಟೊ ಸೇರಿಸ್ತೀನಿ. ಇಲ್ಲಿ ಟೊಮೊಟೊ ಈಗ ಸೇರಿಸ್ತೀನಿ. ಈ ಥರ ಸ್ಲೈಸ್ ಕಟ್ ಮಾಡಿರೋದು ಟೊಮೊಟೊನ ಹಾಕಿ ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿರೋದು ಇಲ್ಲಿ ಹಾಕ್ತೀನಿ. ಈಗ ಸ್ವಲ್ಪ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆಮೇಲೆ ದಮ್ ಕಟ್ಬೇಕಾದ್ರೆ ಹಾಕ್ತೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಬಿರಿಯಾನಿಗೆ ರೈಸ್ನ ಆವಾಗಲೇ ಮಾಡಿಟ್ಕೊಂಡಿದ್ದೆ, ಅದು ತೋರ್ಸೋಕ್ಕಾಗಿಲ್ಲ. ಈಗ ನೋಡಿ ರೈಸ್ನ ಸೇರಿಸ್ತೀನಿ. ಇದಕ್ಕೆ ಎಲ್ಲ ಈ ಥರ ಉದುರಾಗಿ ಮಾಡ್ಕೊಂಡಿದ್ದೀನಿ. ನೋಡಿದ್ರ ಈ ಥರ ನೀಟಾಗಿ ಎಲ್ಲದನ್ನು ಒಂದು ಸೈಡಿಗೆ ಒಂದು ಲಾಸ್ಟಿಗೆ ಎಲ್ಲರೂ ಬೇಕಿದ್ರೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು ನೋಡಿ. ಈಗ ಇದಕ್ಕೆ ಕೊತ್ತಂಬರಿ ಪುದೀನ ಇಲ್ಲೊಂದು ಸ್ವಲ್ಪ ಸೇರಿಸ್ತೀನಿ. ಸೇರಿಸಿ ನೀಟಾಗಿ ಇದಕ್ಕೆ ಒಂದು ಪ್ಲೇಟ್ ಹಚ್ಚಿ ದಮ್ ಹಾಕೋಣ. ಇದನ್ನ ನೀಟಾಗಿ ಅವೇ ಎಲ್ಲಿ ಹೋಗ್ಲಿದ್ದಂಗೆ ಪ್ಲೇಟ್ ಮುಚ್ಚಿ ಇದಕ್ಕೆ ನೀರು ತುಂಬಿರೋ ಒಂದು ಚಮನ ಇಟ್ಟರೆ ಒಂದು 5 ನಿಮಿಷ ಹೀಗೆ ಬಿಡೋಣ. ಈಗ ಫೈನಲಿ ಯಾವ ಥರ ಇದೆ ಆಗಿದೆ ಅಂತ ನೋಡೋಣ ಬಿರಿಯಾನಿ. ಪ್ಲೇಟ್ ತೆಗೆದು ನೀಟಾಗಿ ನೋಡಿ. ಯಾವ ಥರ ಬಂದಿದೆ ನೋಡಿ, ಒಳ್ಳೆ ಕಲರ್ಫುಲ್ಲಾಗಿ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಒಳ್ಳೆ ಟೇಸ್ಟ್ ಇರುತ್ತೆ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇದೇ ಥರ ಇರಲಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.